ಈಗ ನೇರಳೆಹಣ್ಣು ಹುಡುಕ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಪಾರ್ಕಲ್ಲಿ ನೇರಳೆಹಣ್ಣು ಭಾಳ ಸಿಗ್ತವೆ ಸ್ನೇಹಿತರೆ. ನೇರಳೆಹಣ್ಣಿಗೆ ಏನು ಇಲ್ಲ, ಅಷ್ಟು ಎಷ್ಟು ಬೇಕು ಅಷ್ಟು ಸಿಗ್ತವೆ. ಅಂದರೆ ಎಲ್ಲ ಮರಗಳು ದೊಡ್ಡವಾಗಿದ್ದಾವೆ, ಸಣ್ಣ ಮರಗಳು ಒಂದೂ ಇಲ್ಲ. ನಾವೀಗ ಒಂದು ಕೈ ಸಿಗೋಂಥ ಮರನ ಹುಡುಕ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಯಾವುದೋ ಒಂದು ಐತೆ, ನೋಡೋಣ ಬಾಬಂಗರ. ಇಲ್ಲೊಂದು ಐತೆ, ನಿನ್ನ ಅದೃಷ್ಟ ಚೆನ್ನಾಗಿತ್ತು ಬಾ. ಇವತ್ತು ನೇರಳೆಹಣ್ಣು ಸಿಗೋ ಅದೃಷ್ಟ ಚೆನ್ನಾಗಿತ್ತೆ ನೋಡು. ಇಲ್ಲೈತೆ ನೋಡಿ, ಇಲ್ಲಿ ಭಾಳ ನೇರಳೆಹಣ್ಣಿನ ಮರಗಳಿದೆ ಸ್ನೇಹಿತರೆ. ಇದು ಉದ್ಯಾನವನದಲ್ಲಿ, ಮಹಾತ್ಮ ಗಾಂಧೀಜಿ ಉದ್ಯಾನವನದಲ್ಲಿ. ಅಂದರೆ ಬೆಟ್ಟ ಗುಡ್ಡ, ಪ್ರಕೃತಿ ಸೌಂದರ್ಯ, ಆಮೇಲೆ ಎಲ್ಲ ತಂಪಾದ ಗಾಳಿ ಎಲ್ಲ ನೋಡಬೇಕು, ಆನಂದಿಸಬೇಕು ಅಂದರೆ ನೀವು ಈ ರತ್ನಗಿರಿ ಬೆಟ್ಟಕ್ಕೆ ಬರಲೇಬೇಕು ಸ್ನೇಹಿತರೆ. ಇದು ಚಿಕ್ಕಮಗಳೂರು ನಗರದಿಂದ ಒಂದು 7ರಿಂದ 8 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಬಹಳ ಅದ್ಭುತವಾದ ರಮಣೀಯವಾದ ಒಂದು ಸ್ಥಳ ನೋಡ್ರಿ. ನನ್ನ ಹೆಂಡತಿ ಇವಾಗ ನೇರಳೆಹಣ್ಣು ಕೀಳ್ತಾ ಇದ್ದಾಳೆ. ಅದೃಷ್ಟಕ್ಕೆ ನಮಗೆ ನೇರಳೆಹಣ್ಣು ನೋಡಿ ಸ್ನೇಹಿತರೆ, ಎಷ್ಟು ನೇರಳೆಹಣ್ಣು ಬಿಟ್ಟಿತ್ತೆ. ಅಬ್ಬೊಬ್ಬೊಬ್ಬ ಮರ ತುಂಬ ಬರೀ ನೇರಳೆಹಣ್ಣು ಕಾಣ್ತಾ ಇದ್ದಾವೆ. ಆಮೇಲೆ ಇದು ದೇವಸ್ಥಾನ ಸ್ನೇಹಿತರೆ, ಭಾಳ ಚೆನ್ನಾಗಿತ್ತೆ ಪಾರ್ಕು. ಬಂದು ನೋಡಿ ಸ್ನೇಹಿತರೆ ಒಂದು ಸಲ. ನೀವೇನಾದರೂ ಚಿಕ್ಕಮಂಗ್ಳೂರಿಗೆ ಬಂದ ಮಾತ್ರ ಈ ಸ್ಥಳ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅಷ್ಟು ಅದ್ಭುತವಾದ ರಮಣೀಯವಾದ ಸ್ಥಳ. ಸುತ್ತ ಬೆಟ್ಟ ಗುಡ್ಡಗಳು ಎಲ್ಲ ನಿಮಗೆ ಕಾಣುತ್ತದೆ. ಪ್ರಕೃತಿ ಸೌಂದರ್ಯ ನೀವೇನಾದರೂ ಇಷ್ಟಪಡೋಂಥವರಿಗೆ ಒಂದು ಬೆಸ್ಟು ಸ್ಥಳ ಅಂದರೆ ಅದು ಚಿಕ್ಕಮಂಗ್ಳೂರು ಸ್ನೇಹಿತರೆ.